ಭಗವಂತ ತಾನೆ. ಎಷ್ಟು ವರ್ಷ ವಿವಾದ ಅದು? 13,500 ತರಾತುರಿಯಲ್ಲಿ ಎಲ್ಲಾಗಿದೆ ಅದು? ತರಾತುರಿಯಲ್ಲಿ ಎಲ್ಲಾಗಿದೆ? ಯಾರು ಮಾತಾಡಿಲ್ಲ? ನೀವು ಮಾತಾಡಿ, ಅವ್ರು ಮಾತಾಡಿ. ಫಾಲೋ ಮಾಡ್ತೀನಿ. ನಾನಿಲ್ಲಿ ಹೇಳ್ತಿರೋದು ಒಂದೇ ವಿಚಾರ, ಒಂದು ಮನೆ ಮತ್ತು ಮನಸ್ಸು ಮತ್ತು ಮನೆಗಳನ್ನ ಬೆಳಗುವಂತಹ ಒಂದು ಕಾರ್ಯ ರಿಪೀಟ್ ಮಾಡ್ತಾ ಇದ್ದಾರೆ. ತರಾತುರಿ ಅನ್ನುವಂತ ಮಾತನ್ನ ವಾಪಸ್ ತಗೊಳ್ಳಿ. ಕೋರ್ಟ್ ಆರ್ಡರ್ ಆಗಿದೆ. ಸುಮಾರು ವರ್ಷಗಳಿಂದ ಇದ್ದ ವಿವಾದ. ತರಾತುರಿಯಲ್ಲಿ ಒಂದಿನದಲ್ಲಾಗಿರೋ ಮಂದಿರುವ ಜನರಿಗೆ ಮಿಸ್ಗೈಡ್ ಮಾಡಕ್ ಹೋಗ್ಬಿಡಿ. ಹರಿರಾಮ್, ಒಂದ್ ನಿಮಿಷ. ಹಾಸ್ಯಾಸ್ಪದ ಅಂದ್ರೆ ಇಲ್ಲಿ ಬಂದು ನಿಂತ್ಕೊಂಡು ಬಿಜೆಪಿಗೆ ಕೈ ತೋರಿಸ್ತಾ ಇದ್ದೀರಲ್ಲ, ನಿಮಗೆ ಯಾಕೆ ನಾಚಿಕೆ ಆಗಲ್ಲ? ನಿಮ್ಮ ಹತ್ರ ಮೈಕ್ ಬಂದ ಮಾತಾಡಿ. ನಿಮ್ಮ ಹತ್ರ ಮೈಕ್ ಬಂದ ಮಾತಾಡಿ. ಉಷಾಮನವರೇ, ಇದು ತರಾತುರಿಯಲ್ಲಿ ಆದಂತಲ್ಲ. ಈ ಮಾತನ್ನ ವಾಪಸ್ ತಗೊಳ್ಳಿ. ಕೋರ್ಟ್ ಆರ್ಡರ್ ಬಂದಿದೆ. ಎಷ್ಟು ವರ್ಷಗಳಿಂದ ವಿವಾದ ಇತ್ತು? ಅದೇ ಹೇಳ್ತೀನಿ ನೀವು ತರಾತುರಿ ಅಂತ. I respect the decision and whatever it is done. ನಿಮಗೆ ಜನವರಿ ತಿಂಗಳಲ್ಲಿ ಅದನ್ನ ಓಪನಿಂಗ್ ಇನಾಗ್ರೇಷನ್ ಅನ್ನ ಮಾಡ್ತಾರೆ. ಆದ್ರೆ ಅಲ್ಲಿ ವಿರೋಧ ಪಕ್ಷದ ನಾಯಕರನ್ನ ಕಡಿಲಿಲ್ಲ. ಈ ತರ ವರ್ಷಗಳಿಂದ ವಿರೋಧ ಪಕ್ಷ ಅಲ್ಲ, ನಾವು ಬಹಳ ಕಾತುರದಿಂದ ಕಾದಂತಹ ಕ್ಷಣ ಅವತ್ತು ಇನಾಗ್ರೇಷನ್. ಉಷಾಮೋಹನ್ ಹೇಳಿದ್ದಾರೆ, ನಾವು ಆ ತೀರ್ಪನ್ನ ಸ್ವಾಗತಿಸ್ತೀವಿ, ಗೌರವಿಸ್ತೀವಿ. ಯಾರ ಭಾವನೆಗೂ ಧಕ್ಕೆ ತರುವಂತ ಕೆಲಸ ಇಲ್ಲ, ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ದಾರೆ. ಈಗ ಹರಿರಾಮ್ ಕೇಳಿದ್ದಾರೆ. ನಾನೀಗ ಆ ಟಾಪಿಕ್ ಇಲ್ಲಿಗೆ ಬಿಡೋಣ. ಹರಿರಾಮ್, ಈ ನಿಂದನೆ ವಿಚಾರವನ್ನ ನೀವು ಒಪ್ಕೊಳ್ತೀರಾ? ನ್ಯಾಯಾಂಗ ನಿಂದನೆ ಆಗಿರುವಂತದ್ದು ಇಲ್ಲಿ, ನ್ಯಾಯಾಂಗ ನಿಂದನೆ ಆಗಿರುವಂತದ್ದು, ಇದನ್ನ ನೀವು ಒಪ್ಕೊಳ್ತೀರಾ? ಹೇಗೆ? ಹಿಂದೂ ಮುಸ್ಲಿಂ ಉದಾಹರಣೆಗೆ ನೀವು ರಾಮ ಮಂದಿರ ತಗೊಂಡಾಗ ಎರಡೂ ಸಮುದಾಯಗಳ ನಡುವೆ ಒಂದಿಷ್ಟು ಕಾಂಪಿಟೇಷನ್ ಇತ್ತು. ಆದ್ರೆ ಇಲ್ಲಿ ಸಮುದಾಯಗಳ ಇನ್ವಾಲ್ವ್ಮೆಂಟ್ ಇಲ್ಲ. ಇಲ್ಲಿ ಸಮುದಾಯಗಳು ಹಿಂದೂಗಳಾಗ್ಲಿ ಮುಸ್ಲಿಂಗಳಾಗ್ಲಿ ಇಬ್ರು ಒಬ್ಬರೊಬ್ಬರು ಕರಳು ಪಟ್ಟಿಯನ್ನು ಇಟ್ಕೊಂಡು ಜಗಳಾಡುವಂತ ಪರಿಸ್ಥಿತಿ ಇಲ್ಲ. ಇದು ಅದು ಕೋರ್ಟ್ ಅಲ್ಲಿದೆ ಪ್ರಕರಣ. ಕೋರ್ಟ್ ಒಂದು ತೀರ್ಪು ಕೊಟ್ಟಿದೆ. ನಮ್ಮ ಸಂವಿಧಾನ ಸ್ಪಷ್ಟವಾಗಿ ಹೇಳಿದೆ ಏನಪ್ಪಾ ಅಂದ್ರೆ, ಒಂದು ಜುಡಿಷಿಯರಿ ಅನ್ನುವಂಥದ್ದು ಒಂದು ಇಂಡಿಪೆಂಡೆಂಟ್ ಒಂದು ಆರ್ಗನ್ ಆಫ್ ದಿ ಗವರ್ನಮೆಂಟ್ ಅಥವಾ ಕಾನ್ಸ್ಟಿಟ್ಯೂಷನ್. ಸೊ ಅದು ಒಂದು ಪ್ರತ್ಯೇಕವಾದಂತಹ ಸ್ವತಂತ್ರವಾದಂತ ಒಂದು ಅಂಗ ಆಗಿರೋದ್ರಿಂದ ಸಂವಿಧಾನದ್ದು ಯಾವುದೇ ಸರ್ಕಾರಗಳು ಕೋರ್ಟ್ಗಳು ಕೊಡುವಂತ ತೀರ್ಪುಗಳನ್ನು ಗೌರವಿಸುವಂಥದ್ದು ಮೊದಲು. ಆ ತೀರ್ಪಿನ ಬಗ್ಗೆ ನಮಗೇನಾದ್ರೂ ಭಿನ್ನಾಭಿಪ್ರಾಯಗಳಿದೆ ಅದನ್ನ ಚಾಲೆಂಜ್ ಮಾಡುವಂತದಕ್ಕೂ ಅವಕಾಶಗಳಿದ್ದಾವೆ. ಈಗ ಹೈಕೋರ್ಟ್ ಅಲ್ಲಿ ಆಗಿರೋದ್ರಿಂದ ಅದನ್ನ ನೆಕ್ಸ್ಟ್ ಡಬಲ್ ಬೆಂಚ್ಗೆ ಹೋಗೋದು ಅಥವಾ ಅದನ್ನ ಸುಪ್ರೀಂ ಕೋರ್ಟ್ಗೆ ಹೋಗೋದು, ಆ ಅವಕಾಶಗಳು ಖಂಡಿತವಾಗ್ಲೂ ಇದಾವೆ. ಆದ್ರೆ ನನಗನ್ನಿಸ್ತಕ್ಕಂಥದ್ದು ಇಲ್ಲಿ ಆಗಿರುವಂತ ಎಡವಟ್ಟು ಏನಪ್ಪಾ ಅಂತ ಹೇಳಿದ್ರೆ, ಡಿಎಂಕೆ ಇವತ್ತು ತಮಿಳುನಾಡಿನ ಇಡೀ ರಾಜಕೀಯವನ್ನ ನಾವು ನೋಡಿದಂತ ಸಂದರ್ಭದಲ್ಲಿ ಡಿಎಂಕೆಗೆ ಒಂದು ಬಹಳ ಉದಾಹರಣೆಗೆ ಅಲ್ಲಿ ಒಬ್ಬ ಚಿತ್ರನಟ ಅಲ್ಲಿ ರಾಜಕಾರಣ ಎಂಟರ್ ಆಗ್ತಿದ್ದಂಗೆ, ಅದ್ರ ಜೊತೆಗೆ ಒಂದಿಷ್ಟು ಬಿಜೆಪಿ ಅವರು ಕೂಡ ಅಲ್ಲಿ ಎಂಟರ್ ಆಗ್ತಿದ್ದಂಗೆ, ಬಹುಶಃ ನನಗನ್ಸುತ್ತೆ ಡಿಎಂಕೆಗೆ ಅಲ್ಲಿ ಅಧಿಕಾರವನ್ನ ಕಳ್ಕೊಳ್ಳುವಂತ ಒಂದು ಆತಂಕ ಸೃಷ್ಟಿಯಾಗಿರ್ಬೋದು. ಆತಂಕದಲ್ಲಿ ಡಿಎಂಕೆ ಅವರು ತಮ್ಮ ತಮಿಳುನಾಡು ಲೋಕಲ್ ಪಾಲಿಟಿಕ್ಸ್ಗೆ ತಾವು ರಾಜಕೀಯವಾಗಿ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಮಾಡಿದ್ದಾರೆ. ಆದ್ರೆ ಅವರು ಮತ್ತೆ ಅವರು ದೇರ್ ರೀಜನಲ್ ಪಾರ್ಟಿ ಅದು ದೇರ್ ಪೊಲಿಟಿಕಲ್ ಕ್ಯಾಲ್ಕುಲೇಷನ್ಸ್. ಅದು ನನಗೆ ಆಶ್ಚರ್ಯ ಆಗ್ತಾ ಇರತಕ್ಕಂಥದ್ದು, ಒಂದು ನ್ಯಾಷನಲ್ ಪಾರ್ಟಿ ಆಗಿರುವ ಕಾಂಗ್ರೆಸ್, ಒಂದು ನ್ಯಾಷನಲ್ ಪಾರ್ಟಿ ಆಗಿರುವಂತ ಕಾಂಗ್ರೆಸ್ ಈ ಮೂರ್ಖತನಕ್ಕೆ ಯಾಕೆ ಕೈ ಹಾಕಿದೆ? ದೇರ್ ಸಪೋರ್ಟಿಂಗ್ ದಿ ಇಂಪೀಚ್ಮೆಂಟ್ ಮೋಷನ್. ಅವರು ಕೂಡ ಈ ಕರ್ನಾಟಕದ ಇಬ್ಬರು ಎಂಪಿಗಳು, ಕಾಂಗ್ರೆಸ್ನವರು 3 ಜನ ಎಂಪಿಗಳು ಕೂಡ ಸೈನ್ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಈಗ ಕಾಂಗ್ರೆಸ್ನವರು ಎಲ್ಲರನ್ನೂ ಬಿ ಟೀಮ್ ಅಂತಾರೆ. ಬಿಜೆಪಿ ಬಿ ಟೀಮ್ ಅಂತ. ಆಮ್ ಆದ್ಮಿ ಅವರು ಬಿಜೆಪಿ ಬಿ ಟೀಮು, ಬಿಎಸ್ಪಿ ಅವರು ಬಿಜೆಪಿ ಬಿ ಟೀಮು, ಈ ಕೆಆರ್ಎಸ್ ಅವರು ಬಿಜೆಪಿ ಬಿ ಟೀಮು. ಆದ್ರೆ ಇವತ್ತು ಆಮ್ ಆದ್ಮಿ ಪಾರ್ಟಿ ಅವರು ಇಂಡಿ ಒಕ್ಕೂಟದಲ್ಲಿ ಇದ್ರು. ಈಗ ನಾನು ಹೇಳ್ತಾರೆ, ಈಗ ಕಾಂಗ್ರೆಸ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಅವ್ರನ್ನ ಯಾರು ಟೀಕೆ ಮಾಡ್ತಾರೆ,
ಅವ್ರನ್ನ ಯಾರು ಬೈತಾರೆ ಅವ್ರನ್ನ ಬಿಜೆಪಿ ಜೊತೆ ಸೇರಿಸ್ಬಿಡ್ತಾರೆ. ನಾನು ಹೇಳ್ತಾ ಇರೋದು, ಈಗ ಬಿಜೆಪಿಗೆ ನೀವು ಜನರನ್ನ ಒಳಗೆ ಹೋಗೋದಕ್ಕೆ ಮಾಡ್ತಾ ಇರೋದು ಯಾರು? ಸಿ, ಜುಡಿಷಿಯರಿಯನ್ನ ಅಪಹಾಸ್ಯ ಮಾಡಿರ್ತಕ್ಕಂಥದ್ದು, ಜುಡಿಷಿಯರಿಯನ್ನ ಅವಮಾನ ಮಾಡಿರ್ತಕ್ಕಂಥದ್ದು, ಮತ್ತೆ ಜಡ್ಜ್ಗಳನ್ನ ಅವಮಾನ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ಗೆ ಮೊದಲಲ್ಲ ಇದು. ಮಾನ್ಯ ಇಂದಿರಾ ಗಾಂಧಿ ಅವರು ಜಸ್ಟಿಸ್ ಖನ್ನಾ ಅಂತೇಳಿ ಇವರ ಪ್ರಕರಣಕ್ಕಿಂತ ಮೊದಲು ನಿಮ್ಗೆಲ್ಲರಿಗೂ ಗೊತ್ತಿದೆ, ಅಲಹಾಬಾದ್ ಹೈಕೋರ್ಟ್ ಇಂದಿರಾ ಗಾಂಧಿ ದ ಫಸ್ಟ್ ವೋಟ್ ಚೋರಿ ಪ್ರಕರಣ ಆಫ್ ಇಂಡಿಯಾ, ಫಸ್ಟ್ ವೋಟ್ ಚೋರಿ ಪ್ರಕರಣ ಆಫ್ ಇಂಡಿಯಾ ಅಲಹಾಬಾದ್ ಅಲ್ಲ ಇಲ್ಲಿ ಅಂದ್ರೆ ನಾನು ಜುಡಿಷಿಯರಿಗೆ ಬಂದಿರೋದು ದ ಫಸ್ಟ್ ವೋಟ್ ಚೋರಿ ಪ್ರಕರಣ. ಆ ಕೋರ್ಟ್ ಏನ್ ಹೇಳುತ್ತೆ, ಅಲಹಾಬಾದ್ ಕೋರ್ಟ್, ಇಂದಿರಾ ಗಾಂಧಿ ಚುನಾವಣೆಯಲ್ಲಿ ಅಕ್ರಮವನ್ನು ಮಾಡಿದ್ದಾರೆ, ಹಾಗಾಗಿ ಅವರ ಸದಸ್ಯತ್ವ ರದ್ದು ಮಾಡ್ತಾ ಇದ್ದೀನಿ, ಅವರು 6 ವರ್ಷಗಳ ಕಾಲ ಚುನಾವಣೆ ನಿಂತ್ಕೋಬಾರದು ಅಂತೇಳಿ ಒಂದು ಕೋರ್ಟ್ ಆರ್ಡರ್ ಮಾಡ್ತದೆ. ಈ ಜಸ್ಟಿಸ್ ಖನ್ನಾ ಇದಾರಲ್ಲ, ಅಲ್ಲಿದ್ದಂತ 5 ಜಡ್ಜಿಗಳ ಪೈಕಿ 6 ಜಡ್ಜಿಗಳ ಪೈಕಿ 5 ಜನ ಇಂದಿರಾ ಗಾಂಧಿ ಪರವಾಗಿ, ಇಲ್ಲ ಅದು ಕರೆಕ್ಟ್, ಅದು ಕಾನ್ಸ್ಟಿಟ್ಯೂಷನಲ್ ಅಂತ ಕೊಡ್ತಾರೆ. ಇವರೊಬ್ರು ಮಾತ್ರ ಡಿಸೆಂಟ್ ಮಾಡಿ ಅದು ತಪ್ಪು, ಅದು ಫಂಡಮೆಂಟಲ್ ರೈಟ್ಸ್ ವೈಲೇಷನ್, ಎಮರ್ಜೆನ್ಸಿ ಟೈಮಲ್ಲೂ ಕೂಡ ಮಾಡ್ಲಿಕ್ಕೆ ಬರೋದಿಲ್ಲ ಅಂತೇಳಿ ಇವರು ಒಂದು ತೀರ್ಪನ್ನ ಡಿಸೆಂಟ್ ಮಾಡ್ತಾರೆ. ಇವರು ಡಿಸೆಂಟ್ ಮಾಡಿದಾರೆ ಅನ್ನೋ ಒಂದು ಕಾರಣಕ್ಕೆ ನೆಕ್ಸ್ಟ್ ಚೀಫ್ ಜಸ್ಟಿಸ್ ಆಗಬೇಕಾಗಿದ್ದ ಇವರನ್ನ ಪಕ್ಕಕ್ಕೆ ತಳ್ಳಿಬಿಟ್ಟು ಅವರು ಪರ ಮಾಡಿದಂತ ಒಬ್ಬ ಜಡ್ಜ್ ಅನ್ನ ಚೀಫ್ ಜಸ್ಟಿಸ್ ಮಾಡ್ತಾರೆ. ಮತ್ತೆ ಇವರು ಜಡ್ಜ್ಮೆಂಟ್ ಬರೀಬೇಕಾದ್ರೆ ಹೇಳ್ತಾರೆ, ಅದರಲ್ಲಿ ಅವ್ರ ರೈಟಿಂಗ್ ಇದೆ, ದರ್ ಇಸ್ ಅ ಪ್ರೂಫ್. ಅವ್ರು ಹೇಳ್ತಾರೆ, ನಾನು ಎಂತ ತೀರ್ಪು ಕೊಡ್ತಾ ಇದ್ದೀನಿ ಅಂದ್ರೆ ನನ್ನ ಕರಿಯರ್ ಅನ್ನ ನಾಶ ಮಾಡುವಂತ ತೀರ್ಪು ಕೊಡ್ತಾ ಇದ್ದೀನಿ, ನನಗೆ ಗೊತ್ತಿದೆ. ಬಟ್ ಫಾರ್ ಮೀ ಮೈ ಕಂಟ್ರಿ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ಮೈ ಜಾಬ್ ಅಂತ ಹೇಳ್ತಾರೆ ಇವರು. ಮೈ ಕಂಟ್ರಿ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ಮೈ ಜಾಬ್. ಅವರು ಕೊಟ್ಟ ತೀರ್ಪನ್ನ ಜಗತ್ತಿನ ಎಲ್ಲಾ ಕೋರ್ಟ್ಗಳು, ಜ್ಯೂರಿಸ್ಟ್ಗಳು ಅಪ್ರಿಶಿಯೇಟ್ ಮಾಡ್ತಾರೆ. ನೀವು ನಿಜವಾದ ದೇಶಭಕ್ತ ಅಂತ ಅಪ್ರಿಶಿಯೇಟ್ ಮಾಡ್ತಾರೆ. ಆದ್ರೆ ಇಂದಿರಾ ಗಾಂಧಿ ಇವರು ಕೊಟ್ಟ ಕೊಡುಗೆ ಏನಪ್ಪಾ ಅಂದ್ರೆ, ಇವರ ಜೂನಿಯರ್ ಅನ್ನ ಚೀಫ್ ಜಸ್ಟಿಸ್ ಮಾಡಿ ಇವರು ಬೈ ಫೋರ್ಸ್ ಈ ವಾಸ್ ಮೇಡ್ ಟು ರಿಸೈನ್. ಅಂದ್ರೆ ಕಾಂಗ್ರೆಸ್ ಇದೆಯಲ್ಲ, ಅವರಿಗೆ ಯಾವ ಸಂವಿಧಾನದ ಮೇಲೆಯೂ ಗೌರವ ಇಲ್ಲ, ಇಲ್ಲಿರುವ ಯಾವ ಸಂಸ್ಥೆಗಳ ಮೇಲೆಯೂ ಗೌರವ ಇಲ್ಲ, ಅವರಿಗೆ ಬೇಕಾಗಿರ್ತಕ್ಕಂಥದ್ದು ಓಟು ಮಾತ್ರ. ಹಾಗಾಗಿ ಈ ಡಿಎಂಕೆ ಪ್ರಕರಣದಲ್ಲೂ ಕೂಡ ಅವರು ಕೈ ಹಾಕಿ ನನಗನ್ಸುತ್ತೆ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ. ಭವ್ಯಗೌಡ್ರೆ, ಇಲ್ಲಿ ಉಷಾ ಮೋಹನ್ ಅವರು ಮಾತಾಡುವಾಗ ಒಂದು ವಿಚಾರವನ್ನ ಹೇಳ್ತಾ ಇದ್ರು, ಚುನಾವಣೆ ಹತ್ತಿರ ಬಂದಾಗಲೆಲ್ಲ ಬಿಜೆಪಿ ಮತ್ತು ಹಿಂದೂ ಸಂಘಟನೆಗಳು ಈ ಹಿಂದೂ ಭಾವನೆ ಅನ್ನುವಂತ ಟ್ರಂಪ್ ಕಾರ್ಡ್ ಅನ್ನು ಯೂಸ್ ಮಾಡಿಕೊಂಡು ಸಮಾಜದ ಸ್ವಾಸ್ಥ್ಯ ಹಾಳು ಮಾಡುವಂತ ಕೆಲಸ ಮಾಡುತ್ತೆ ಅಂತ. ಅವರಿಗೆ ನಾನು ನೇರವಾಗಿ ಕೇಳ್ತೇನೆ. ಪ್ರಾರಂಭದಲ್ಲಿ ಮಾತಾಡ್ಬೇಕಾದ್ರೆ ಹೇಳಿದ್ರು, ನಾನು ಒಬ್ಬ ಹಿಂದೂ, ನನ್ಗೆ ಶ್ರದ್ಧೆ ಇದೆ, ನಾನು ಕೂಡ ಆ ದೇವಸ್ಥಾನಕ್ಕೆ ಹೋಗಿದ್ದೆ, ದೀಪ ಹಚ್ತಾ ಇದ್ದೆ ಅಂತ ಹೇಳಿದ್ರು. ಆದ್ರೆ ಅವರಿಗೆ ಆನಂದ ಆಗ್ಬೇಕಿತ್ತಲ್ಲ. ಎಷ್ಟೋ ವರ್ಷಗಳಿಂದ ನಾವು ಕಾಯ್ತಾ ಇದ್ವಿ ಯಾವಾಗ ಹೋಗಿ ನಾವು ದೀಪ ಹಚ್ಚೋದು ಅಂತ. ಇದು ಒಂದೆರಡು, ಅದು ಪೂರ್ಣತಃ ಹಿಂದೂಗಳ ಸೊತ್ತು ಅಂತ ಹೇಳಿ ಅಲ್ಲಿನ ಹೈಕೋರ್ಟ್ ಹೇಳಿದೆ, ಹೈಕೋರ್ಟ್ ಜಡ್ಜ್ ಹೇಳಿದ್ದಾರೆ. ದುರಂತ ಅಂತ ಹೇಳಿದ್ರೆ ಏನು, ಅಲ್ಲಿನ ಪಕ್ಷ ಇದೆ ಅಲ್ಲ ಡಿಎಂಕೆ, ಅವ್ರ ಅಪ್ಪ ಮಕ್ಕಳು ಅಲ್ಲಿನವರು ಯಾವ ತರ ಅಂತ ಹೇಳಿ ನಮ್ಮೆಲ್ಲರಿಗೂ ಗೊತ್ತು. ಅಲ್ಲಿಯ ಸರ್ಕಾರಕ್ಕೆ ನಮ್ಮ ದೇವಸ್ಥಾನ ಬೇಕು, ನಮ್ಮ ದೇವಸ್ಥಾನದ ಆಸ್ತಿ ಬೇಕು, ದೇವಸ್ಥಾನದ ಹುಂಡಿಯಲ್ಲಿರುವ ಹಣ ಬೇಕು, ದೇವಸ್ಥಾನದ ಬಂಗಾರ ಬೇಕು. ಆದ್ರೆ ನಮ್ಮ ದೇವಸ್ಥಾನಕ್ಕೆ ದೀಪ ಹಚ್ಚಲಿಕ್ಕೆ ಬಿಡ್ಲಿಲ್ಲ ಅಂದ್ರೆ ಅವ್ರಿಗೆ ಫಸ್ಟ್ ಇವರು ನಿಜವಾದ ಹಿಂದೂ ಆಗಿದ್ರೆ ಅವ್ರಿಗೆ ಉಗಿಬೇಕಿತ್ತು. ಅವ್ರ ವಿಷಯನೇ ತಗೊಳ್ಳಿಲ್ಲ, ಏನು ಭಾರತದಂತಹ ಬಿಜೆಪಿಯನ್ನು ತಗೊಂಡ್ರು. ಇನ್ನೊಂದು, ಲೆಟ್ ಮಿ ಫಿನಿಶ್ ಪ್ಲೀಸ್, ನೀವು ಮಧ್ಯದ ನಾನು ಪೂರ್ಣ ಮಾಡ್ತೇನೆ. ಅದಾದ ನಂತರ ಇನ್ನೊಂದು ದುರಂತ ಅಂತ ಹೇಳಿದ್ರೆ, ಇವತ್ತು ಏನಲ್ಲಿ ದೀಪ ಹಚ್ಚಲಿಕ್ಕೆ ಹೋದಂತಹ ನಮ್ಮ ಹಿಂದೂಗಳನ್ನ ಯಾವ ತರ ತಡೆದು ಕಳ್ಸಿದ್ರಲ್ಲ, ಆ ಜಡ್ಜಿನ ವಿರುದ್ಧ ಅಥವಾ ಏನು ಹೇಳಿಕೆ ಕೊಟ್ಟಂತಹ ನ್ಯಾಯಾಧೀಶರದ ವಿರುದ್ಧ ಕರ್ನಾಟಕದ 3 ಸಂಸದರು ಸಹಿ ಹಾಕಿದ್ರಲ್ಲ, ಅವ್ರ ಬಗ್ಗೆ ನಾವಿರುವಂತಹ ಕರ್ನಾಟಕದ ಸಮಸ್ತ ಹಿಂದೂಗಳು, ಅದ್ರ ಜೊತೆಗೆ ಕನ್ನಡ ಪರ ಸಂಘಟನೆಯವರು ಇವತ್ತು ಧ್ವನಿ ಎತ್ತಬೇಕು. ಯಾಕಂತ ಹೇಳಿದ್ರೆ ಮುಂದೊಂದು ದಿನ ತಮಿಳುನಾಡವರು ನಮ್ ನೀರ್ ಕೇಳ್ತಾ ಇದ್ದಾರೆ, ಕಾವೇರಿ ವಿಷಯ ಬರುತ್ತೆ, ಮೇಕೆದಾಟು ವಿಷಯ ಬರುತ್ತೆ. ಕಾಂಗ್ರೆಸ್ ಸ್ಟ್ಯಾಂಡ್ ಏನು ಹಾಗಾದ್ರೆ? ತಮಿಳುನಾಡಿಗೆ ಸಪೋರ್ಟ್ ಮಾಡತ್ತಾ ಕಾಂಗ್ರೆಸ್? ತುಷ್ಟೀಕರಣ ಮಾಡೋದಕ್ಕೆ ಯಾವ ಲೆವೆಲ್ಗೆ ಇತಿಹಾಸವನ್ನ ಮರೆಯುವಂತ ಕೆಲಸ ಆಗ್ತಾ ಇದೆ, ನ್ಯಾಯಾಂಗ ನಿಂದನೆ ಆಗ್ತಾ ಇದೆ. ಇದೆಲ್ಲ ಆದ್ಮೇಲೆ ಕೂಡ ಅದನ್ನ ಸಮರ್ಥನೆ ಮಾಡಿಕೊಳ್ಳುವಂತ ಕೆಲಸ ಎಲ್ಲಿವರೆಗೂ ಅಂತ, ಯಾವ ಲೆವೆಲ್ಗೆ ಅಂತ. ಆಮ್ ಆದ್ಮಿ ಪಕ್ಷ ಯಾವಾಗ್ಲೂ ಸಹ ಈ ರೀತಿ ಧೋರಣೆಗಳಿಗೆ ನಾವು ಕೈ ಜೋಡಿಸಿಲ್ಲ. ಮೊದಲನೇದಾಗಿ ನಾನು ಇದನ್ನ ಸ್ಪಷ್ಟನೆ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಚಾರ ಹೇಳ್ತಾ ಇದ್ದೀನಿ, ಹಿಂದೂ ಫಾಲೋವರ್ ಆಗಿ, ನಾನೊಂದು ಹಿಂದೂ ಧರ್ಮದ ಮಹಿಳೆಯಾಗಿ ನಾನು ನನ್ನ ಧರ್ಮಕ್ಕೆ ಎಷ್ಟು ಗೌರವ ಕೊಡ್ತೀನೋ ಅಷ್ಟೇ ನಾನು ಇತರ ಧರ್ಮಗಳಿಗೂ ಗೌರವನ ಕೊಡ್ತೇನೆ.
ಅದು ಒಂದು ವಿಚಾರ. ಹಾಗಾದ್ರೆ ಅಲ್ಲಿ ನಾನು ಮೇಡಮ್ ಒಂದ್ ನಿಮಿಷ, ರೆಸ್ಪೆಕ್ಟ್ ಕೊಡ್ತೀರಾ? ಖಂಡಿತವಾಗ್ಲೂ ರೆಸ್ಪೆಕ್ಟ್ ಕೊಡ್ತೇವೆ. ಬಿಡಿ. ಹಾಗಾದ್ರೆ